ಥ್ಯಾಂಕ್ ಯು ಸೊ ಮಚ್. ಸೊ ಎಲ್ಲರೂ ದಯವಿಟ್ಟು ನಿಮ್ಗೆ ಏನಾದ್ರು ಮೂವಿ ಇಷ್ಟ ಆಗಿದ್ರೆ ಇವತ್ತೊಂದು ದಿವಸ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಸ್ಟೇಟಸಲ್ಲಿ ನಮ್ಮ ಮೂವಿ ಬಗ್ಗೆ ಇರಬೇಕು. ಆಮೇಲೆ ಇನ್ನು ತುಂಬ ಇಂಪಾರ್ಟೆಂಟ್ ವಿಷಯ, ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಸಜೆಸ್ಟ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಎಂಜಾಯಿಂಗ್ ಮೈ ಮೂವಿ. ನಿಮ್ಗೆ ಏನಾದ್ರು ಇದ್ರೆ ಸೊ ಮೊದಲನೇದಾಗಿ ವಾರ ಇಡೀ ಕೆಲಸ ಮಾಡಿ ನಿಮಗೆ ಪ್ರಿಷಿಯಸ್ ಟೈಮ್ ಅಂತ ಸಿಗೋದು ವೀಕೆಂಡು, ಅಷ್ಟೇ ಅಲ್ಲ ವ್ಯಾಲೆಂಟೈನ್ಸ್ ಡೇ ಕೂಡ. ಸೊ ಟೈಮ್ ಮಾಡ್ಕೊಂಡು ನಮ್ಮ ಸಿನಿಮಾಗೆ ಅಂತ 3 hours ಕೊಟ್ಟಿರೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಸಿನಿಮಾ ಇಷ್ಟ ಆಗಿದ್ರೆ ನೀವು ಖಂಡಿತ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಹೇಳಿ ಹೇಳ್ತೀರಿ. ಅದನ್ನ ನಾನು ಫಾರ್ಮಾಲಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಇನ್ನೊಂದಷ್ಟು ಜನ ಸಿನಿಮಾ ನೋಡಲಿ. ನಾನು ಆ್ಯಕ್ಚುಲಿ ಸಿನಿಮಾ ಪ್ರಮೋಟ್ ಮಾಡಕ್ಕೆ ಬಂದಿಲ್ಲ, ತಮ್ಮ ಹುಡುಗಿ ಹುಡ್ಕಕ್ಕೆ ಬಂದಿದ್ದೀನಿ. ಸೊ ಎಲ್ಲ ಖಂಡಿತ ಸರ್, ಈ ನೀವು ಕೊಡೋ ಎಂಕರೇಜ್ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಪಾರ್ಟ್ 2 ಅನೌನ್ಸ್ ಮಾಡ್ತೀವಿ ಸರ್. ಚೆನ್ನಾಗಿದೆ. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ರಾಜ್ಬಿ ಶೆಟ್ಟಿ ಮತ್ತು ವಿಲನ್ ಆ್ಯಕ್ಟಿಂಗ್. ಡೈರೆಕ್ಷನ್ ಚೆನ್ನಾಗಿದೆ. ಸಿಮ್ಲರ್ ಒಂಥರ ಜಾನರ್, ಮಲಯಾಳಂ ಜಾನರ್ ಥರ ನೋಡ್ದಂಗೆ ಆಯ್ತು. ವಿಲನ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಮೂವಿ ಚೆನ್ನಾಗಿತ್ತು, ಇಷ್ಟ ಆಯಿತು. ಇಟ್ಸ್ ಎ ಡಿಫ್ರೆಂಟ್ ಮೂವಿ, ತುಂಬ ಚೆನ್ನಾಗಿದೆ. ಇಟ್ಸ್ ರಿಯಲಿ ಎನ್ಕರೇಜಬಲ್. ಎಲ್ಲರೂ ಚೆನ್ನಾಗಿ ಮಾಡಿದ್ರು, ಈಕ್ವಲಿ ಗುಡ್. ವೆರಿ ನೈಸ್ ಮೂವಿ, ತುಂಬ ಚೆನ್ನಾಗಿದೆ, ತುಂಬ ಎಂಗೇಜಿಂಗ್ ಆಗಿತ್ತು. ಈ ಜಾನರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ ತನಕ ಎಂಗೇಜಿಂಗ್ ಆಗಿ ಇಟ್ಕೊಳ್ಳೋದು ತುಂಬ ಕಷ್ಟ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮಾತ್ರ. ಮಸ್ಟ್ ವಾಚ್. ಅದು ಥಿಯೇಟ್ರಲ್ಲೇ ಬಂದು ವಾಚ್ ಮಾಡಬೇಕು, ಯಾಕೆಂದರೆ ಸುಮ್ಮನೆ ಪ್ರಮೋಟ್ ಮಾಡೋಕ್ಕೆ ಹೇಳ್ತಾ ಇಲ್ಲ. ಬಿಗ್ ಸ್ಕ್ರೀನಲ್ಲಿ ನೋಡಿದರೆ ಆ ಸೌಂಡ್ ಇಫೆಕ್ಟ್ ಆಗಿರಲಿ, ಆ ಎಕ್ಸ್ಪ್ರೆಷನ್ಸ್ ಆಗಿರಲಿ, ಇಲ್ಲಿ ನೋಡಿದ್ರೆ ಚೆನ್ನಾಗಿರೋದು. ವೆರಿ ನೈಸ್, ವೆರಿ ನೈಸ್. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಎಲ್ಲರೂ ಆ್ಯಕ್ಟಿಂಗು ಚೆನ್ನಾಗಿದೆ, ಬಟ್ ಸರ್ಪ್ರೈಸ್ ಪ್ಯಾಕೇಜ್ ಆಗಿ ನಮಗೆ ಆ ವಿಲನ್ ಪಾರ್ಟ್ ಇದೆಯಲ್ಲ, ಎಲ್ಲರೂ ಹೇಳೋ ಥರ ಅಂತಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು 2 ಶೇಡ್ಸ್ ಮಾಡೋ ಇಟ್ಸ್ ವೆರಿ ಡಿಫಿಕಲ್ಟ್. ನಾನು ಹೇಳಲ್ಲ, ಐ ಡೋಂಟ್ ವಾಂಟ್ ಟು ಸ್ಪಾಯ್ಲ್ ದ ಮೂವಿ ಫಾರ್ ಯು. ಯು ಹ್ಯಾವ್ ಟು ವಾಚ್ ಇಟ್. ಅನಿರುದ್ಧ ಆ್ಯಕ್ಟಿಂಗ್ ಸಖತ್ತಾಗಿದೆ. ನಮ್ಮ ಶೆಟ್ರ್ ಆ್ಯಕ್ಟಿಂಗ್ ಹೆಂಗೂ ಚೆನ್ನಾಗಿರುತ್ತೆ, ಎಲ್ಲರ ಆ್ಯಕ್ಟಿಂಗು ತುಂಬ ಚೆನ್ನಾಗಿತ್ತು. ವೆರಿ ನೈಸ್ ಮೂವಿ. ಸಖತ್ತಾಗಿದೆ. ಡೈರೆಕ್ಷನ್, ಮ್ಯೂಸಿಕ್, ಸ್ಕ್ರೀನ್ ಪ್ಲೇ, ಆಮೇಲೆ ಆ ಕಾನ್ಸೆಪ್ಟನ್ನ ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ಆ್ಯಂಡ್ ಲಾಸ್ಟ್ ತನಕನೂ ನಮಗೆ ಗೆಸ್ ಮಾಡೋಕ್ಕಾಗಲ್ಲ ಯಾರು ಏನಂತ ಅನ್ನೋದು. ತುಂಬ ಚೆನ್ನಾಗಿದೆ. ವೆರಿ ನೈಸ್ ಮೂವಿ. ಚೆನ್ನಾಗಿತ್ತು ಮೂವಿ, ತುಂಬ ಚೆನ್ನಾಗಿತ್ತು. ಆಬ್ವಿಯಸ್ಲಿ ಶೆಟ್ರದ್ದು ತುಂಬ ಚೆನ್ನಾಗಿತ್ತು ಮೂವಿ, ತುಂಬ ಇಷ್ಟ ಆಯಿತು ಮೂವಿ. ಮಕ್ಕಳು ಭಯ ಪಡ್ತಾರೆ ಅಂದ್ಕೊಂಡ್ವಿ, ಬಟ್ ನನಗೂ ಭಯ ಆಗ್ತಿತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನೋಡೋಕ್ಕೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಇನ್ನೂ ಇದೇ ಥರ ಮೂವಿ ಬರಲಿ ಅಂತ ವಿಶ್ ಮಾಡ್ತೀವಿ. ವಿಶಿಂಗ್ ಯು ಆಲ್ ದ ಬೆಸ್ಟ್ ಟೀಮ್. ತುಂಬ ಚೆನ್ನಾಗಿ ಬಂದಿದೆ ಸರ್ ಮೂವಿ. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಇವ್ರದ್ದೇ, ಇನ್ಯಾರ್ದ ಇಷ್ಟ ಆಗುತ್ತೆ, ವಿಲನ್ದೇನೆ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿ ಬಂದಿದೆ, ಎಲ್ಲ ಚೆನ್ನಾಗಿ ಬಂದಿದೆ ಸರ್. ತುಂಬ ಚೆನ್ನಾಗಿತ್ತು ಮೂವಿ ಆ್ಯಕ್ಚುಲಿ. ಓಕೆ, ಕ್ರಿಯೇಷನ್ನೇ ಆಗಿರ್ಬೋದು, ಅವರೊಂದು ಪ್ರಯತ್ನನೇ ಆಗಿರ್ಬೋದು, ಅದೊಂದು ಇಲ್ಯೂಷನ್ನೇ ಯಾವ ರೀತಿ ಇರುತ್ತೆ ಅಂತ ತೋರಿಸಿರೋದೇ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಆದಿ ಆ್ಯಂಡ್ ಅರುಣ್ ತುಂಬ ಆ್ಯಕ್ಚುಲಿ ನ್ಯೂ ಅನಿಸುತ್ತೆ. ನಾನು ಅದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿತ್ತು ತುಂಬ. ಎಸ್ ಥ್ಯಾಂಕ್ ಯು. ಎಲ್ಲ ಚೆನ್ನಾಗಿತ್ತು ಸರ್. ನಾನು ಫಸ್ಟ್ ಟೈಮು, ನನಗೆ ಗೊತ್ತಿಲ್ಲ ಅಷ್ಟು ಬಗ್ಗೆ, ಬಟ್ ಟೋಟಲಿ ಮೂವಿ ವಾಸ್ ಗುಡ್ ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ವಂಡರ್ಫುಲ್ ಮೂವಿ. ಇಲ್ಲಿ ಎಲ್ಲರೂ ಅವರವರ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ರಾಜ್ ಬಿ ಶೆಟ್ಟಿಯವರಾಗಿರ್ಬೋದು, ಅರುಣಾ ಪಾರ್ಟು ಸಖತ್ತಾಗಿದೆ. ಸೊ ಥ್ರೂಔಟ್ ವಿ ಎಂಜಾಯ್ಡ್ ಎ ಮೂವಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟೀಮ್. ಓಕೆ, ಎಸ್ ಡೈರೆಕ್ಷನ್ ಈಸ್ ವಂಡರ್ಫುಲ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರಿಗೂ ಮುಂದೆ ಭವಿಷ್ಯ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಆಲ್ ದ ಟೀಮ್. ಓಕೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಬಂದಿದೆ. ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ವಿ ರಿಯಲಿ ಎಂಜಾಯ್ಡ್ 3 hours. ತುಂಬ ಅರುಣಾ ಮತ್ತು ಅವ್ರ ಬ್ರದರ್ದು ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವ್ರದ್ದು ತುಂಬ ಚೆನ್ನಾಗಿ ಅನಿಸ್ತು. ಇಟ್ ವಾಸ್ ಗುಡ್, ನೈಸ್ ಎಂಟರ್ಟೈನ್ಮೆಂಟ್. ಕ್ಲಾಸ್ ಆ್ಯಕ್ಟಿಂಗ್ ಇಬ್ಬರದು. ರಾಜ್ಬಿ ಶೆಟ್ಟಿದು ಕ್ಲಾಸ್ ಆ್ಯಕ್ಟಿಂಗು, ಪ್ಲಸ್ ಅರುಣ್ ಅಂತ ಯಾರು ಲಾಸ್ಟಿಗೆ ಬಂದರು, ಕ್ಲಾಸ್ ಆ್ಯಕ್ಟಿಂಗ್. ಎಂಡಿಂಗ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಡ್ಯುಯಲ್ ಆ್ಯಕ್ಟಿಂಗ್ ತುಂಬ ಕಷ್ಟ ಅದು ಮಾಡೋದು. ಹಿ ಹಸ್ ಡನ್ ವೆರಿ ಗುಡ್ ಜಾಬ್. ಡೈರೆಕ್ಷನು ತುಂಬ ಚೆನ್ನಾಗಿದೆ. ನನಗೆ ಅನಿಸೋ ಹಾಗೆ ಬಜೆಟ್ ಕಡಿಮೆ ಇದ್ರೂ ಆ ಬಜೆಟ್ ಒಳಗಡೆ ಎಲ್ಲರನ್ನೂ ಅಕಾಮಡೇಟ್ ಮಾಡಿದಾರಲ್ಲ, ರಿಯಲಿ ಗುಡ್ ಜಾಬ್. ಬಟ್ ಪ್ರೀ ಮಾರ್ಕೆಟಿಂಗ್ ಯಾಕೆ ಮಾಡಿಲ್ಲ ಅನ್ನೋದು ನನ್ನ ಕ್ಯೂರಿಯಸ್ ಕ್ವಶನ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿತ್ತು ಮೂವಿ. ಲಾಸ್ಟ್ ಅರುಣ್ ಅವ್ರದ್ದು ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ನನಗೆ. ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ. ಐ ಥಿಂಕ್ ಆಫ್ಟರ್ ಲಾಂಗ್ ಬ್ಯಾಕ್ ಈ ಥರ ಮೂವಿ ನೋಡ್ತಿರೋದು ಒಂಥರ ನಾವು ಇನ್ನೂ ಆ ಸೈಕೋ ಇದರಲ್ಲೇ ಇದ್ದೀವಿ ಥರ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಮಸ್ಟ್ ವಾಚ್ ಫಿಲಮ್.
ರಾಜ್ ಸರ್ದು ಆ್ಯಕ್ಟಿಂಗ್ ಚೆನ್ನಾಗಿದೆ, ಅನಿರುದ್ಧ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ವರ್ತ್ ಮೂವಿ, ವರ್ತ್ ಟು ವಾಚ್ ಇನ್ ಥಿಯೇಟರ್ಸ್. ವೆರಿ ನೈಸ್ ಮೂವಿ, ತುಂಬ ಚೆನ್ನಾಗಿತ್ತು, ಥ್ರಿಲ್ ಆಗಿತ್ತು. ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು? ಎಲ್ಲರೂ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್. ಆ ಮೂವಿ ಚೆನ್ನಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಗಳೆಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲರ ಆ್ಯಕ್ಟಿಂಗು ಚೆನ್ನಾಗಿತ್ತು, ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು. ಡೈರೆಕ್ಟರ್ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಬರೆದಿದ್ದಾರೆ. It's my brother's film. Yeah, it's really good. Thank you. I mean, it's so thrilling. You all have to come and watch. You have to watch it in theaters. Yeah. ತುಂಬ ಚೆನ್ನಾಗಿದೆ, ಸಖತ್ ಥ್ರಿಲ್ಲರು, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ. ಆ್ಯಂಡ್ ಅನಿರುದ್ಧ ಆ್ಯಕ್ಟಿಂಗು, ರಾಜ್ ಬಿ ಶೆಟ್ಟಿ ಆ್ಯಕ್ಟಿಂಗ್ ಸೂಪರ್ಬ್ ಆಗಿದೆ. ಆಮೇಲೆ ಇಂಟರ್ವ್ಯೂರಲ್ಲಿ ಅದು ಕಟ್ಟ ಇದೆಯಲ್ಲ, ಅವಾಗ ಥ್ರಿಲ್ ಇದೆಯಲ್ಲ, ಸೂಪರ್, ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಪೋಸ್ಟ್ ಇಂಟರ್ವ್ಯೂಲ್ ಅಂತೂ ಎವ್ರಿಬಡಿ ಶುಡ್ ವಾಚ್, ಅಷ್ಟು ಚೆನ್ನಾಗಿದೆ. ಡೈರೆಕ್ಷನ್ ಮತ್ತು ಸ್ಕ್ರೀನ್ ಪ್ಲೇ ಹೆಂಗೆ? ಸ್ಕ್ರೀನ್ ಪ್ಲೇ ವೆರಿ ಡಿಫ್ರೆಂಟ್. ಓಕೆ, ಚೆನ್ನಾಗಿದೆ ಸ್ಕ್ರೀನ್ ಪ್ಲೇ. ಡೈರೆಕ್ಟ್ರು ರವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೋಸ್ಟ್ಲಿ ಡೆಬ್ಯೂ ಅನಿಸುತ್ತೆ ಇದು, ಬಟ್ ಆ ಥರ ಅನ್ಸೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಯಿತು, ಎಲ್ಲರೂ ಫ್ಯಾಮಿಲೀಸ್ ಅಂತ ಬಂದು ನೋಡಬೇಕು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಅನಿರುದ್ಧ ಅವ್ರದ್ದು ತುಂಬ ಇಷ್ಟ ಆಯಿತು. ಇಟ್ ವಾಸ್ ನೈಸ್. ಮೂವಿ ಮಾತ್ರ ಆಸಮ್ ಇದೆ. ಲೈಕ್ ಆ್ಯಕ್ಟಿಂಗ್ ರಾಜ್ ಬಿ ಶೆಟ್ಟಿ ಸರ್ ಆ್ಯಂಡ್ ಸಾಂಗ್ಸ್ ಎವ್ರಿಥಿಂಗ್, ಅರ್ಜುನ್ ಜನ್ಯ ಸರ್ದು ಸಾಂಗ್ಸು ಲಿಟ್ರಲಿ ಆಸಮ್, ಮ್ಯೂಸಿಕ್ಸ್ ಎವ್ರಿಥಿಂಗ್ ನನಗಂತೂ ಫುಲ್ಲ ಇಷ್ಟ ಆಯಿತು. ಸೊ ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲರೂ ಬಂದು ಮೂವಿ ನೋಡಿ. ದಟ್ಸ್ ಇಟ್. ಆಸಮ್, ಸೀರಿಯಸ್ಲಿ. ಎವ್ರಿಥಿಂಗ್ ಏನು ಲೈಕ್ ನೆಗೆಟಿವ್ ನಥಿಂಗ್, ಎಲ್ಲನೂ ಪಾಸಿಟಿವ್ನೇ ಇದೆ. ಬಟ್ ಲೈಕ್ ನಾನು ಇನ್ನೊಂದ್ಸಲ ಬಂದು ನೋಡ್ಬೋದು, ಲೈಕ್ ಆ ಮೂವಿ ಥರ ಇದೆ. ಲೈಕ್ ಇಟ್ಸ್ ಆಡಿಯನ್ಸ್ಗೆ ಏನು? ಎಲ್ಲರೂ ಆ್ಯಕ್ಚುಲಿ ಥಿಯೇಟ್ರಿಗೆ ಬಂದು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ರಾಜ್ ಬಿ ಶೆಟ್ಟಿ ಅವ್ರ ಮೂವಿ ಅಂತ ಬಂದಿದ್ದು, ಬಟ್ ಅಲ್ಲಿ ನಮಗೆ ಇನ್ನೊಬ್ಬರು ಭೇಟಿ ಆದರು, ಇನ್ನೊಬ್ಬರು ಸಿಕ್ಕರು. ಭಾರಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಲೈಕ್ ರಾಕ್ಷಸ್ ಅಂತರ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ಅವ್ರ ಆ್ಯಕ್ಟಿಂಗ್, ಅವ್ರ ಜೊತೆಗೆ ತುಂಬ ಇಷ್ಟ ಆಯಿತು. ಸೊ ಎಲ್ಲರೂ ಬಂದು ಕಂಪ್ಲೀಟಾಗಿ ಮೂವಿ ನೋಡಿ, ಥಿಯೇಟರಲ್ಲೇ ಬಂದು ನೋಡಿ. ಸೊ ದ್ಯಾಟ್ಸ್ ದ ಮಸ್ತ್ ಥಿಂಗ್. ಅಕ್ಕಸಪುರದ್ದು ಕ್ರೇಜಿ ಮೂವಿ, ಇವ್ರ ಆ್ಯಕ್ಟಿಂಗ್ ಅಂತೂ ಸೂಪರು. ನನಗೆ ಲಾಸ್ಟ್ 20 minutes ಬ್ಲೋನ್ ಔಟ್. ಸಕ್ಕದಾಗಿದೆ ಮೂವಿ, ಮಸ್ಟ್ ವಾಚ್. ಕನ್ನಡ ಮೂವಿ ಇಂಟ್ರೆಸ್ಟ್ ಇರೋರು ಎಲ್ಲರೂ ಬಂದು ಅಕ್ಕಸಪುರದ್ದು ನೋಡಿ ಫಸ್ಟು, ಆಮೇಲೆ ಬೇರೆ ಮೂವಿ ನೋಡಿ.